ಮೊದಲ ಫಿನಾಲೆಯ ಈ ವಾರ ನಾನು ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡ್ತಿದ್ದೀನಿ. ಆಡ್ಬೇಕು ಅನ್ನೋದು ಜಾಸ್ತಿ ಇಲ್ಲ. ಧ್ರುವಂತ್ ಈ ವಾರದ ಎಲ್ಲಾ ಟಾಸ್ಕ್ ಗಳಿಂದ ಬ್ಲಾಕ್ ಆಗಿದ್ದಾರೆ. ಇರಲಾರದವನು ಇರುವೆ ಬಿಟ್ಕೊಂಡ ಅನ್ನೋ ಗಾದೆ ಮಾತನ್ನ ಧ್ರುವಂತ್ ಅಂತವ್ರನ್ನ ನೋಡೇ ಹೇಳಿರ್ಬೇಕು ಅಂತ ಹೇಳಿ ಅನ್ಸತ್ತೆ. ಯಾಕಂದ್ರೆ ಬಿಗ್ ಬಾಸ್ ಒಂದು ಅಧಿಕಾರವನ್ನ ಕೊಟ್ಟಾಗ ಅದನ್ನ ಚಲಾಯಿಸದೆ ಇನ್ಯಾರೋ ಒಬ್ರು ಬಂದು ಸರಿಯಾಗಿ ಉಗಿದು ಉಪ್ಪಿನಕಾಯಿ ಹಾಕಿ ಹೋದ ನಂತರ ಇನ್ನೇನು ಅಧಿಕಾರ ಮುಗಿಯುವ ಸಂದರ್ಭದಲ್ಲಿ ಎಗರಾಡಿ ತಾನು ಈಗ ಒಳ್ಳೆಯ ಒಂದು ಬಲೆಗೆ ಬಿದ್ದಿರೋದನ್ನ ನೀವು ನೋಡಿರ್ತೀರಾ. ಸೊ ಧ್ರುವಂತ್ ಮಾಡಿದ ಎಡವಟ್ಟಿಗೆ ಇವತ್ತು ಸ್ಪಂದನ ಕೊಟ್ಟಿರೋ ಒಂದು ಪನಿಷ್ಮೆಂಟ್ ಏನು ಅಂತ ಹೇಳಿದ್ರೆ ಧ್ರುವಂತ್ ಅವರು ಮನೆಯಿಂದ ಆಚೆ ಹೋಗ್ತಾರೆ. ಹೌದು, ನಿಮಗೆ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ನ ಕೊನೆಯ ವಾರ, ಮೊದಲ ಫೈನಲ್ ವಾರ ಅಂತಾನೆ ಹೇಳ್ಬೋದು. ಯಾರ್ಯಾರು ಮನೆಯಲ್ಲಿ ಉಳ್ಕೋತಾರೋ, ಯಾರ್ಯಾರು ಮನೆಯಿಂದ ಆಚೆ ಹೋಗ್ತಾರೋ ಅಂತ ನೀವು ನೋಡ್ಬೋದು. ಯಾಕಂದ್ರೆ ಬರೋಬ್ಬರಿ 8 ಜನ ಮನೆಯಿಂದ ಆಚೆ ಈ ವಾರ ಹೊರಗಡೆ ಹೋಗ್ತಿದ್ದಾರೆ. ಮಾಸ್ ಎವಿಕ್ಷನ್ ನಡೀತಾ ಇರುವಂತಹ ಈ ವಾರ. ಸೊ ನಿಮಗೆ ಗೊತ್ತಿರ್ಬೋದು, ನಿನ್ನೆ ತಾನೇ ಒಂಟಿ ಜಂಟಿ ಅನ್ನೋದನ್ನ ಕಟ್ ಮಾಡಿ ಬಿಸಾಕಿದ್ರು. ರಾಜ ರಾಣಿ ಅನ್ನೋದು ಕೂಡ ಎಲ್ಲನೂ ಕೂಡ ಕ್ಯಾನ್ಸಲ್ ಆಗೋಯ್ತು. ಆದ್ರೆ ಕ್ಯಾನ್ಸಲ್ ಆಗೋಕ್ಕೂ 1 ಗಂಟೆ ಮುಂಚೆ ಧ್ರುವಂತ್ ಅವರು ತಮ್ಮ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಹೋಗ್ತಾರೆ. ಸ್ಪಂದನ ಅವರ ಮೇಲೆ ಹೆಗರಾಡ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಇಬ್ರು ಕೈ ಧೂಕಾಡ್ಕೋತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಆ ಅಧಿಕಾರ ಮುಗಿದ ನಂತರ ಇವತ್ತು ಸ್ಪಂದನ ಹಾಗೂ ಮನೆ ಮಂದಿ ಎಲ್ರಿಗೂ ಕೂಡ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಫೈನಲ್ಗೆ ಏರುವಂತಹ ಒಂದು ಟಾಸ್ಕ್. ಆ ಒಂದು ಟಾಸ್ಕ್ ನಲ್ಲಿ ಬಾಲನ್ನ ನಾವು ಆ ಜೇಡರ ಬಲೆ ಒಳಗಡೆ ಹೋಗಿ ಆ ಬಾಲನ್ನ ತಂದು ಇಡುವಂತ ಟಾಸ್ಕ್. ಅದರಲ್ಲಿ ಎಲ್ಲ ಮನೆ ಮಂದಿ ಎಲ್ಲರೂ ಕೂಡ ಆಟ ಆಡ್ತಾರೆ. ಆದ್ರೆ ಸ್ಪಂದನ ಅವರು ಆ ಆಟದಲ್ಲಿ ಗೆಲ್ತಾರೆ. ಗೆದ್ದಾದ ನಂತರ ಅವರಿಗೊಂದು ಅಧಿಕಾರವನ್ನ ಬಿಗ್ ಬಾಸ್ ಕೊಡ್ತಾರೆ. ಈ ವಾರದ ಟಾಸ್ಕ್ ಗಳಿಂದ ಮನೆಯಿಂದ ಆಚೆಗಿಡೋಕೆ ಯಾರನ್ನ ಬಯಸ್ತೀರಾ ಅಂದಾಗ ಸ್ಪಂದನ ಅವರು ನಿನ್ನೆ ಆಡಿದಂತಹ ಜಗಳವನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಧ್ರುವಂತ್ ಅವ್ರನ್ನ ಮನೆಯಿಂದ ಆಚೆ ಇಕ್ಕಿದ್ದಾರೆ. ಸೊ ಬಿಗ್ ಬಾಸ್ ಒಂದು ದೊಡ್ಡ ಅನೌನ್ಸ್ ಕೂಡ ಮಾಡಿದ್ದಾರೆ. ಇವತ್ತು ಯಾರ್ಯಾರು ಟಾಸ್ಕ್ ಆಡಿ ಗೆಲ್ತಿರೋ ಎಲ್ಲರೂ ಕೂಡ ಫೈನಲ್ಗೆ ಹೋಗ್ತೀರಾ. ಮತ್ತೆ ಮುಂದಿನ 100 ದಿನಗಳ ಕಾಲ ನೀವು ಬಿಗ್ ಬಾಸ್ ಮನೇಲಿ ಆಟ ಆಡ್ಬೋದು. ಯಾರು ಇದರಲ್ಲಿ ಸೋಲ್ತಿರೋ ಅವರು ಮನೆಗೆ ಹೋಗ್ಲಿಕ್ಕೆ ನೇರವಾಗಿ ನಾಮಿನೇಟ್ ಆಗ್ತೀರಾ ಅಂತ ಹೇಳಿ. ಅದರಂತೆ ಧ್ರುವಂತ್ ಅವರು ಈ ವಾರದ ಯಾವುದೇ ಟಾಸ್ಕ್ ಗಳನ್ನು ಆಡುವಂತಿಲ್ಲ. ಧ್ರುವಂತ್ಗೆ ಗ್ರಾಚಾರ ಬಂದು ಬಡಿದಿದೆ. ಸೊ ಈ ಟಾಸ್ಕ್ ಆಡುವಂತಿಲ್ಲ ಅಂದ್ರೆ ಅವರು ಫೈನಲ್ಗೆ ಆಯ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಮನೆಯಿಂದ ಆಚೆ ಹೋಗ್ಲಿಕ್ಕೆ ಡೈರೆಕ್ಟ್ ಆಗಿ ಅವರ ಹೆಸರು ಕೂಡ ಈಗಾಗಲೇ ಹೊರ ಬಿದ್ದಿದೆ. ಸೊ ಧ್ರುವಂತ್ ಅವರು ಮಾಡಿಕೊಂಡಂತಹ ಎಡವಟ್ಟೇನೆಂದ್ರೆ, ನಾನು ತುಂಬಾ ಒಳ್ಳೆಯವನು, ಸಾಜ, ಹಾಗೆ ಹೀಗೆ ತೋರಿಸ್ಕೊಂಡು ಹೋಗಿ ಇವತ್ತು ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನ ಬೀಳ್ಸ್ಕೊಂಡು ಮನೆಯಿಂದ ಆಚೆ ಹೋಗುವಂತ ಸಂದರ್ಭಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ಟಾಸ್ಕ್ಗಳು ಈ ವಾರ ಸಂಪೂರ್ಣವಾಗಿರುತ್ತೆ. ಮಾಸ್ ಎವಿಕ್ಷನ್ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದೇ ಬಾರಿ 6 ರಿಂದ 8 ಜನರನ್ನ ಮನೆಗೆ ಕಳಿಸಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರ್ತಿದ್ದಾರೆ. ನಾವ್ಯಾರು ಕೂಡ ಊಹೆಯನ್ನು ಮಾಡಿರಲ್ಲ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ನಾವ್ಯಾರು ಕೂಡ ಊಹೆಯನ್ನು ಮಾಡಿರಲ್ಲ. ಅಂತಹ ಕಂಟೆಸ್ಟೆಂಟ್ಗಳು ವೈಲ್ಡ್ ಕಾರ್ಡ್ ಮೂಲಕ ಬರ್ತಿದ್ದಾರೆ. ಧ್ರುವಂತ್ ಅಂತವ್ರು ಎಲ್ಲರೂ ಕೂಡ ಮನೆಯಿಂದ ಆಚೆ ಹೋಗ್ತಾರೆ. ಬಟ್ ನಿಮ್ಮ ಹೆಸರು ಯಾರ್ಯಾರು 8 ಜನ ಹೊರಗಡೆ ಹೋಗಬೇಕು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಮುಂದಿನ ಹಲವಾರು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.